ಅಣ್ಣ ಸೈಡ್ ಸರ್ಸ್ ಅಣ್ಣ ಮೊಬೈಲು ಅಣ್ಣ ಲೋಗೋ ಬರ್ತಾ ಇದೆ ಅಣ್ಣ ಸೈಡ್ ಸರ್ಸು. ಕಪಿಲೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ಕೈ ಬಿಡ್ರಿ ಜಿತೋಣ ಮೊಬೈಲ್ ಆ ಕಡೆ ಸೈಡ್ ಸರ್ಸ್. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಲೋಗೋ ನಡ ಅಲ್ಲಿ ಸರ್ಕಾರದವರು ಕೂಡ ಅವರಿಗೆ ನನ್ನ ಕಮಿಟಿಗೆ ನಾನು ಒಂದ್ಸಲ ದಿನಾಂಕ ನಿಧಿಯಾಗಿ ಒಬ್ಬೊಬ್ಬರು ನಮ್ಮ ನಂಬಿಕೆ ಇದೆ. ಯಾವುದೇ ಧರ್ಮ ಆಗಲಿ ಯಾರು ಮೊಬೈಲ್ ನಿಂತವ್ರು ಯಾರು ನಿಂತಿದ್ದಾರೆ ನಮ್ದಲ್ಲ ಅವ್ನು ಸರಿಯಾತಿಲ್ಲ ಪಾರ ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರು ಸರಿಯಾತಿಲ್ಲ ಅಣ್ಣ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತಹ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಹೋಗತಕ್ಕಂಥ ಇತಿಹಾಸ ಯಾರು ಕೂಡ ಅಲ್ವೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಲಗಂಗಾಧರ ತಿಲಕರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಸ್ವಾಮಿ ವಿವೇಕಾನಂದ ಅವರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಂಥ ಇತಿಹಾಸ ನಾನು ಕೇಳ್ಪಟ್ಟೆ. ಸೊ ಇವತ್ತು ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು. ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ನೀತಿಗಳು, ಆಚಾರ, ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಶ್ವರನ ಕಪಿಲೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯಾದ್ಯಂತ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಸುಮಾರು 101 ಲೀಟ್ರು ಹಾಲನ್ನು ಕೊಟ್ಟು ನಾನು ಕೂಡ ಭಾಳ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೀನಿ. ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ. ಖಂಡಿತ ಕಾರ್ಯಕ್ರಮನೂ ಯಶಸ್ಸಾಗಬೇಕು, ರಾಜ್ಯಕ್ಕೂ ಯಶಸ್ಸಾಗಬೇಕು, ನಿಮ್ಗೆ ಒಳ್ಳೆಯದಾಗಬೇಕು.